ಈಗ ನಾವು 10 ಲಕ್ಷ ಮಾಡಿದ್ರೆ ನಾವ್ಯಾಕೆ ಡ್ರೈವರ್ ಕೆಲಸ ಮಾಡಬೇಕಾಯ್ತು? ನಾವು ಮಾಡಬೇಕು ಅಂತೇನು ಮಾಡಲ್ಲ ಸರ್. ಅಕಸ್ಮಾತ್ ಆಗೋದು ಆಕ್ಸಿಡೆಂಟು, ಡ್ರೈವರ್ ಕೆಲಸನೇ ಬೇಡ, ಅವರೇ ಗೌರ್ಮೆಂಟ್ ಇಂದ ಕೆಲಸ ಕೊಡ್ಲಿ, ಅವ್ರು ಏನ್ ಹೇಳ್ತಾರೆ ಅದು ಮಾಡ್ತೀವಿ. ಈಗ ನಾವು ಸತ್ರ ನಮ್ಗೆ ಏನಾರ ಕೊಡ್ತಾರ ಅವರು? ಸರ್ಕಾರದಿಂದ ಏನಾರ ಆಯ್ತಾ? ಇಲ್ಲ ನಮ್ಗೆ ಸರ್ಕಾರ ಸೆಕ್ಯೂರಿಟಿ ಕೊಡ್ತಾರ? ನಾವು ಮಾಡ್ತಾ ಇರೋದು ಅಂದ್ರೆ ನಾವು ಡ್ರೈವರ್ ಕೆಲಸನೇ ಬಿಟ್ಬಿಟ್ಟು ಈಗ ಅವರೇ ಗೌರ್ಮೆಂಟ್ ಇಂದ ಕೆಲಸ ಕೊಡ್ಲಿ. ನಮ್ಗೆ 10 ಲಕ್ಷ ಮಡಗಿದ್ರೆ ನಾವ್ಯಾಕೆ ಡ್ರೈವರ್ ಕೆಲಸ ಮಾಡ್ಬೇಕಾಯ್ತು? 10 ವರ್ಷ ಜೈಲಲ್ಲಿ ಬೇರೆ ಇರ್ಬೇಕಂತೆ. ನಾವು ಅಲ್ಲಿ ಮುಗಿಸ್ಕೊ ಬರೋದಕ್ಕೆ ನಮಗೆ ಟೈಮ್ ಆಗಿರ್ತದೆ. ನಮಗೆ ಇದೆಲ್ಲ ಆಗಲ್ಲ. ಆ ಕಾನೂನು ವಾಪಸ್ ತಗೊಂಡ ನಾವು ಗಾಡಿ ಓಡಿಸಲ್ಲ. ನಾವು ಮಾಡಬೇಕು ಅಂತೇನು ಮಾಡಲ್ಲ ಸರ್. ಅಕಸ್ಮಾತ್ ಆಗೋದು ಆಕ್ಸಿಡೆಂಟು, ನಾವೇನು ಮಾಡಬೇಕು ಹೊಡಿಬೇಕು ಅವ್ರಿಗೆ ಅಂತೇನು ಹೊಡಿಯೋಲ್ಲ. ಅಕಸ್ಮಾತ್ ಅದು ಆಗೋದಕ್ಕೆ ನಾವು ಹೊಣೆನಾ? ಈಗ ನಾವು 10 ಲಕ್ಷ ಮಾಡಿದ್ರೆ ನಾವ್ಯಾಕೆ ಡ್ರೈವರ್ ಕೆಲಸ ಮಾಡಬೇಕಾಯ್ತು? ಈಗ ನಮ್ಮ ಸಾಹುಕಾರಗಳು ಇನ್ಶೂರೆನ್ಸ್ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ, FC ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ನಾವ್ಯಾಕೆ 10 ಲಕ್ಷ ಕಟ್ಟಬೇಕು? ನಾವು 10 ಲಕ್ಷ ಇದ್ದರೆ ನಾವ್ಯಾಕೆ ಡ್ರೈವರ್ ಕೆಲಸ ಮಾಡಬೇಕಾಯ್ತು? 7 ಲಕ್ಷ 10 ವರ್ಷ ಜೈಲು ಅಂದರೆ ನಾವೆಲ್ಲಿಂದ ತರೋದು? ನಾವು ಬೇಡ, ಡ್ರೈವರ್ ಕೆಲಸನೇ ಬೇಡ, ಅವರೇ ಗೌರ್ಮೆಂಟಿಂದ ಕೆಲಸ ಕೊಡಲಿ, ಅವ್ರು ಏನು ಹೇಳ್ತಾರೆ ಅದು ಮಾಡ್ತೀವಿ. ರಾಜಕಾರಣಿಗಳು ಅವ್ರು ಬೆಳೆ ಬೆಳೆಸ್ಕೊತಾರೆ ಅಷ್ಟೇ. ಈಗ ಎಲೆಕ್ಷನ್ ಬಂದಾಗ ಅವ್ರು ಮಾಡ್ಕೋತಾರೆ, ಅವ್ರ ಮನೇಲಿ ಇರ್ತಾರೆ, ನೆಮ್ಮದಿಲಿ ಸೋಫಾದ ಮೇಲೆ ಮನ್ಗಿರ್ತಾರೆ. ಇಲ್ಲಿ ನಾವು ಸಾಯೋದು. ಈಗ ನಾವು ಸತ್ರೆ ನಮ್ಗೇನಾರ ಕೊಡ್ತಾರ ಅವರು? ಸರ್ಕಾರದಿಂದ ಏನಾರು ಆಯ್ತಾ? ಇಲ್ಲ ನಮ್ಗೆ ಸರ್ಕಾರ ಸೆಕ್ಯೂರಿಟಿ ಕೊಡ್ತಾರಾ? ಈಗ ಎಲ್ಲಾರ ನಾವು ಏನಾರು ಆಕ್ಸಿಡೆಂಟ್ ಆಯಿತು, ಪೊಲೀಸ್ನವ್ರು ಅವ್ರು ಬರೋ ಗಂಟ ನಮ್ಮ ಹಾಲಿ ಸಾಯಿಸಿರ್ತಾರೆ. ಅದಕ್ಕೆ ನಮ್ಗೆ ಜವಾಬ್ದಾರಿ ಯಾರು? ಸರ್ಕಾರ ಬರ್ತದೆ. ಅವಾಗ ಸತ್ತ ಮೇಲೆ ಏನೂ ಇಲ್ಲ. 7 ಲಕ್ಷ ದಂಡ ಕಟ್ಟಬೇಕು, 10 ವರ್ಷ ಜೈಲಲ್ಲಿ ಇರಬೇಕು. ಅದೇ ಆ ಗಾರೆ ಕೆಲಸ ಮಾಡೋದ ಬಿಡಿ, ಬೇಡ ಬಿಡಿ. ಗಾರೆ ಕೆಲಸ ಮಾಡ್ಕೊಂಡಿರೋದ, ಡ್ರೈವರ್ ಕೆಲಸನೇ ಬೇಡ. ಯಾರು ಓಡಿಸ್ತಾರೆ ಓಡಿಸ್ಕೊಳ್ಳಿ. ಮಾತ್ರ ಯಾವ ಡ್ರೈವರ್ ಓಡಿಸಿದ್ರು ರಿಪೇರಿ.